ನಾವು ಹೋಗ್ತಿರುವಂಥ ದೇವಸ್ಥಾನ ಬಂದ್ಬಿಟ್ಟು ಕೆರಾಡಿಗೆ ಸೇರುತ್ತೆ. ಈ ಕೆರಾಡಿ ಊರಿನ ವಿಶೇಷತೆ ಏನಂದ್ರೆ ಕಾಂತಾರ ಮೂವಿಯ ಹೀರೋ ಇದಾರಲ್ಲ, ಹೀರೋ ಮತ್ತೆ ಡೈರೆಕ್ಟರ್ ರಿಷಬ್ ಶೆಟ್ಟಿ. ಹೌದು, ರಿಷಬ್ ಶೆಟ್ಟಿ ಸರ್ ಅವರ ಮನೆ ಇದೇ ಒಂದು ಊರಲ್ಲೇ ಇರೋದು. ಈಗ ಗಂಟೆಗೆ ಇಳಿಯುತ್ತಿರುವಂತಹ ಕೋಣಗಳು ಕಾಡುಬೆಟ್ಟು ಶಿವಣ್ಣನವರು. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ಆ ದೇವಸ್ಥಾನದ ವಿಶೇಷತೆ ಏನಂದರೆ, ಆ ದೇವಸ್ಥಾನಕ್ಕೆ ರೀಸೆಂಟಾಗಿ ಅಂದರೆ ಒಂದು 8 ತಿಂಗಳ ಹಿಂದೆ ರಿಷಬ್ ಶೆಟ್ಟಿ ಸರ್ ಮತ್ತು ಜೂನಿಯರ್ NTR ಅವರು ಆ ದೇವಸ್ಥಾನಕ್ಕೆ ಹೋಗಿದ್ರು. ಇವಾಗ ನಾವು ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ಅಂತೂ ಬ್ಯೂಟಿಫುಲ್ ಆಗಿದೆ. ಏನಕ್ಕೆ ಬ್ಯೂಟಿಫುಲ್ ಆಗಿದೆ, ಹೇಗೆ ಬ್ಯೂಟಿಫುಲ್ ಆಗಿದೆ? ಆ ದೇವಸ್ಥಾನ ಎಲ್ಲ ದೇವಸ್ಥಾನ ಥರ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಅಲ್ಲಿ ಅಂಥದ್ದು ಏನಿದೆ, ಆ ದೇವಸ್ಥಾನ ಹೇಗಿದೆ ಅಂತ ಎಲ್ಲ ನೋಡೋಣ. ನಾವೀಗ ಕರೆಕ್ಟಾಗಿ ಬಂದ್ಬಿಟ್ಟು ಬೈಂದೂರಿಂದ 33 ಕಿಲೋಮೀಟ್ರ್ ದೂರ ಬಂದಿದ್ದೀವಿ. ಈ ಬೈಂದೂರು ಅಷ್ಟಕ್ಕೂ ಎಲ್ಲಿದೆ ಅಂದರೆ, ಇದು ಬಂದ್ಬಿಟ್ಟು ಉಡುಪಿ ಡಿಸ್ಟಿಕ್ನಲ್ಲಿದೆ, ಕುಂದಾಪುರ ತಾಲೂಕು. ಇದೇ ರೋಡ್ನಲ್ಲಿ ನಾವು ಸೀದಾ ಬಂದಿದ್ದು. ಈ ರೋಡ್ನಲ್ಲಿ ಸೀದಾ ಹಂಗೆ ವಾಪಸ್ ಹೋದರೆ ನಮಗೆ ಕೊಲ್ಲೂರು ಸಿಗುತ್ತೆ. ಹಿಂಗೋದ್ರೆ ಮಾವಿನಕಟ್ಟೆ ಅಂತ ಹೇಳ್ಬಿಟ್ಟು ಒಂದು ಊರು ಸಿಗುತ್ತೆ. ಅದೇ ಊರಿಗೆ ನಾವು ಇವಾಗ ಹೋಗ್ತಿರೋದು. ಆ ಊರಿಗೆ ಹೋಗುವಂಥ ರೋಡ್ನಲ್ಲಿ ನನಗೆ ಈ ಒಂದು ತೋಟಗಳು ಕಾಣಿಸ್ತು. ಇಲ್ಲೊಂದು ತೋಟ ಇದೆ, ಜೊತೆಗೆ ಇಲ್ಲೊಂದು ತೋಟ ಇದೆ. ಈ ರೋಡ್ನಲ್ಲಿ ಪೂರ್ತಿ ಉದ್ದಕ್ಕೂ ಎಲ್ಲ ಈ ಥರ ತೋಟಗಳು ಇರ್ತವೆ. ಅಷ್ಟಕ್ಕೂ ಈ ತೋಟಗಳು ಯಾವುದು ಗೊತ್ತಾ? ಇಲ್ಲಿ ಏನು ಬೆಳೀತಾರೆ ಗೊತ್ತಾ ಈ ತೋಟದಲ್ಲಿ? ಈ ಗೋಡಂಬಿನೆಲ್ಲ ಯಥೇಚ್ಛವಾಗಿ ಎಲ್ಲ ನಾವು ತಿಂತೀವಲ್ಲ, ಈ ಗೋಡಂಬಿನ ಯಾವ ಥರ ಬೆಳೀತಾರೆ ಅಂದರೆ ಇದೇ ಥರ ತೋಟಗಳಲ್ಲಿ ಬೆಳೆಯೋದು ನೋಡಿ. ನಾನೇನೋ ಫಸ್ಟ್ ನೋಡ್ಕೊಂಬಿಟ್ಟು ಮಾವಿನ ಮರದ ತೋಟ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಮಾವಿನ ಮರದ ತೋಟ ಅಲ್ಲ ಗುರು, ಇದು ಬಂದ್ಬಿಟ್ಟು ಗೋಡಂಬಿ ತೋಟ ಅಂತೆ. ಗೋಡಂಬಿಯ ಮರ ಇದು ನೋಡಿ. ಇವಾಗ ಇನ್ನೂ ಯಾವುದು ಬಿಟ್ಟಿಲ್ಲ, ಯಾಕಂದರೆ ಸೀಸನ್ ಅಲ್ಲ, ಅದರಿಂದ ಯಾವುದು ಗೋಡಂಬಿ ಕಾಯಿ ನಿಮ್ಗೆ ಕಾಣಿಸಲ್ಲ. ಗೇರು ತೋಟ. ಗೇರಣ್ಣು ಯಾವ ಥರ ಬರುತ್ತೆ ಅಂದರೆ, ಈ ಕಡೆ ಫೋಟೋ ಹಾಕಿರ್ತೀನಿ ನೋಡಿ, ಫಸ್ಟು ರೆಡ್ ಕಲರ್ ಬರುತ್ತೆ, ಅದ್ರ ಕೆಳಗಡೆ ಬಂದ್ಬಿಟ್ಟು ಗೋಡಂಬಿ ಬರೋದು. ಆ ಗೋಡಂಬಿನ ಕಿತ್ಕೊಂಡು ನಾವು ಸ್ವೀಟ್ಗೆಲ್ಲ ಹಾಕ್ತೀವಿ, ಜೊತೆಗೆ ತಿಂತೀವಿ, ಶಕ್ತಿ ಬರಲಿ ಅಂತ ಹೇಳ್ಬಿಟ್ಟು. ಹಣ್ಣನ್ನು ಹಂಗೂ ತಿನ್ಬೋದಂತೆ, ಜೊತೆಗೆ ವೈನ್ ಬೇರೆ ಮಾಡ್ತಾರಂತೆ. 2 ಎಕರೆಯಲ್ಲಿ 120 ಮರಗಳನ್ನು ಬೆಳೆಸಿದ್ದಾರೆ. ಈ ಗೇರು ಹಣ್ಣನ್ನು ಬೆಳೆಸೋದು ಸ್ವಲ್ಪ ಕಷ್ಟ, ಬೆಳೆಸಿದ್ರೆ ಕರೆಕ್ಟಾಗಿ ಒಳ್ಳೆ ಲಾಭ ಇದೆ ಮಾತ್ರ. ಆ ಗೋಡಂಬಿ ತೋಟದಿಂದ ನಾವು ಸೀದಾ ಒಂದು 15 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಬಂದು ನಾವು ಮಾರನಕಟ್ಟೆ, ಅದು ಬಂದು ಮಾವಿನಕಟ್ಟೆ ಅಲ್ಲ, ಮಾರನಕಟ್ಟೆಗೆ ಬಂದು ತಲುಪಿದ್ವಿ. ಮತ್ತು ಅಲ್ಲಿಂದ ಇನ್ನೊಂದು 15 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಬಂದು ಈ ನಡಿ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಈ ರೋಡಿಂದನೇ ನಾವು ಬಂದಿದ್ದು. ಈ ರೋಡ್ ಅಂತೂ ಒಳ್ಳೆಯ ಘಾಟ್ ಸೆಕ್ಷನ್ ಥರ ಐತೆ ಗುರು. ಮತ್ತು ಈ ರೋಡಿಂದ ಹಿಂಗೆ ಬಂದು ಸೀದಾ ಸ್ಟ್ರೈಟ್ ಹೋಗ್ಬಿಟ್ರೆ ಕುಂದಾಪುರಕ್ಕೆ ಹೋಗಿ ತಲುಪ್ತೀವಿ. ನಾವು ಈ ರೋಡಲ್ಲೇ ಹೋಗ್ಬೇಕಾಗಿರೋದು. ನನ್ನಿಂದ ಕಾಣ್ತಿರುವಂಥ ಈ ರೋಡು. ನಾವು ಹೋಗ್ತಿರುವಂಥ ದೇವಸ್ಥಾನ ಬಂದ್ಬಿಟ್ಟು ಕೆರಾಡಿಗೆ ಸೇರುತ್ತೆ. ಈ ಕೆರಾಡಿ ಊರಿನ ವಿಶೇಷತೆ ಏನಂದರೆ, ಕಾಂತಾರ ಮೂವಿಯ ಹೀರೋ ಇದಾರಲ್ಲ, ಹೀರೋ ಮತ್ತು ಡೈರೆಕ್ಟ್ರು ರಿಷಬ್ ಶೆಟ್ಟಿ. ಹೌದು, ರಿಷಬ್ ಶೆಟ್ಟಿ ಸರ್ ಅವರ ಮನೆ ಇದೇ ಒಂದು ಊರಲ್ಲೇ ಇರೋದು. ಆ ದೇವಸ್ಥಾನಕ್ಕೆ ರೀಸೆಂಟಾಗಿ ಅಂದರೆ ಒಂದು 8 ತಿಂಗಳ ಹಿಂದೆ ರಿಷಬ್ ಶೆಟ್ಟಿ ಸರ್ ಮತ್ತು ಜೂನಿಯರ್ NTR ಅವರು ಆ ದೇವಸ್ಥಾನಕ್ಕೆ ಹೋಗಿದ್ರು. ಇವಾಗ ನಾವು ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ಅಂತೂ ಬ್ಯೂಟಿಫುಲ್ ಆಗಿದೆ. ಏನಕ್ಕೆ ಬ್ಯೂಟಿಫುಲ್ ಆಗಿದೆ, ಹೇಗೆ ಬ್ಯೂಟಿಫುಲ್ ಆಗಿದೆ? ಆ ದೇವಸ್ಥಾನ ಎಲ್ಲ ದೇವಸ್ಥಾನ ಥರ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ಅಲ್ಲಿ ಅಂಥದ್ದು ಏನಿದೆ, ಆ ದೇವಸ್ಥಾನ ಹೇಗಿದೆ ಅಂತ ಎಲ್ಲ ನೋಡೋಣ. ಕರೆಕ್ಟಾಗಿ 1 ವರ್ಷದ ಹಿಂದೆ ನಾವು ಶಿವಮೊಗ್ಗದ ತೀರ್ಥಹಳ್ಳಿಗೆ ಹೋಗಿದ್ವಲ್ಲ, ಆ ತೀರ್ಥಹಳ್ಳಿಗೆ ಬಂದ್ಬಿಟ್ಟು ನಮ್ಮನ್ನು ಇನ್ವೈಟ್ ಮಾಡಿದವರು ವಿನಯ್ ಅವರು. ನಾವೀಗ ಇರುವಂಥದ್ದು ಉಡುಪಿ ಜಿಲ್ಲೆ. ಈ ಉಡುಪಿಗೂ ಇನ್ವೈಟ್ ಮಾಡಿದವರು ಬಂದ್ಬಿಟ್ಟು ವಿನಯ್ ಅವರೇ. ಆದರೆ ಅವ್ರ ಮನೆ ಇಲ್ಲಿಲ್ಲ, ತೀರ್ಥಹಳ್ಳಿಯಲ್ಲಿರೋದು. ಅವರ ಫ್ರೆಂಡ್ನ ಮನೆ ಈ ಉಡುಪಿಯಲ್ಲಿ ಇದೆ. ಅವರ ಫ್ರೆಂಡು ಬಂದ್ಬಿಟ್ಟು ಇವರೇನೆ, ಸಂಜು ಅಂತ. ಕರೆಕ್ಟಾಗಿ 1-2 ದಿನ ಇರ್ತೀವಿ ಈ ಕುಂದಾಪುರದಲ್ಲಿ. ಇವರೇ ಸಂಜು ಬ್ರೋ, ವಿನಯ್ ಅವರ ಫ್ರೆಂಡು. ಹಾಯ್ ಬ್ರೋ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದೆ. ತುಂಬ ಥ್ಯಾಂಕ್ ಯು ಬ್ರೋ. ಕಾಂತಾರ ಫಿಲಮು ಥಿಯೇಟ್ರಿಗೆ ಬಂದಿದ್ದು ಸೂಪರ್ ಹಿಟ್ ಆಗೋಯ್ತು. ರಿಷಬ್ ಶೆಟ್ಟಿ ಈ ಊರಿನವರೇ ಅಲ್ವಾ? ಈ ಊರಿನವರು ಯಾವ ರೇಂಜಿಗೆ ಸಪೋರ್ಟ್ ಮಾಡ್ತಾರೆ ರಿಷಬ್ ಶೆಟ್ಟಿ ಸರ್ಗೆ ಅಂದರೆ ನೋಡಿ, ಇದೇ ಮನೆಯವರು ಇರಬೇಕು. ಈ ಮನೆಯವರೇ ಬ್ಯಾನರ್ ಹಾಕ್ಸಿದ್ದಾನೆ, ಶುಭ ಕೋರುವವರು ಅಜಿತ್ ಶೆಟ್ಟಿ ಅಂತೆ. ಕಾಂತಾರ ಫಿಲಮ್ನ ಎಷ್ಟು ಜನ ನೋಡಿದ್ದೀರಾ? ನಿಮ್ಗೆ ಯಾವ ಸೀನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೋಡೋಣ. ಇವಾಗ ನಾವು ದೇವಸ್ಥಾನಕ್ಕೇ ಹೋಗ್ತಾ ಇರೋದು. ದೇವಸ್ಥಾನದ ರೂಟ್ ನೋಡಿ ಯಾವ ಥರ ಇದೆ. ಇಲ್ಲಂತೂ ಹೆವಿ ಕಷ್ಟ ಗುರು. ರೋಡ್ ನೋಡಿದ್ರಲ್ಲ ಯಾವ ಥರ ಇದೆ ಅಂತ, ಫುಲ್ಲು ಆಫ್ ರೋಡು. ಇನ್ನೂ ಅಷ್ಟೊಂದು ಜನಗಳಿಗೆ ತಲುಪಿಲ್ಲ ದೇವಸ್ಥಾನ.
ಇವಾಗ ರೆಡಿ ಮಾಡ್ತವ್ರೆ, ಅಲ್ಲಿ ಮುಂದೆಗಡೆ ಎಲ್ಲ ನೋಡಿದ್ವಲ್ಲ ನಾವು, ರೆಡಿ ಮಾಡ್ತವ್ರೆ ಇವಾಗ. ಬನ್ನಿ, ಸಂಜು ಬ್ರೋ ಆವಾಗಲೇ ಮೇಲೆ ಹೋಗ್ಬಿಟ್ರು, ನಾವಿವಾಗ ನಡ್ಕೊಂಡು ಹೋಗ್ಬೇಕು. ಈ ದೇವಸ್ಥಾನಕ್ಕೆ ಹೋಗೋದು 2 ವೀಲರೇ ಸ್ವಲ್ಪ ಕಷ್ಟ ನೋಡಿ, 4 ವೀಲರ್ ಆರಾಮಾಗಿ ಹೋಗ್ಬಿಡುತ್ತೆ, ದೇವ್ರಂಗೆ ಹೋಗ್ಬಿಡುತ್ತೆ 4 ವೀಲರು ನೋಡಿ, ಆರಾಮಾಗಿ ಹೋಗ್ತೈತೆ, ಬೀಳಲ್ವಲ್ಲ. ಮೇಯ್ನ್ ರೋಡಿಂದ ಹಾಗೆ 5 ಕಿಲೋಮೀಟ್ರ್ ನಾವು ಆಫ್ ರೋಡಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ದೇವಸ್ಥಾನ ಅಂತೂ ಸಿಕ್ಕೇ ಇಲ್ಲ, ಇನ್ನು ಹೋಗ್ತಾ ಇದ್ದೀವಿ, ಇನ್ನೂ ಎಷ್ಟು ದೂರ ಹೋಗ್ಬೇಕೋ ಗೊತ್ತಿಲ್ಲ. ಹೋಗುವಂಥ ದಾರಿಯಲ್ಲೇ ಇದು ನೋಡಿ ಹುಲ್ಲು ಯಾವ ಥರ ಬೆಳ್ಕೊಂಡೈತೆ ಅಂತ, ಇದೊಂಥರ ಬ್ಯೂಟಿಫುಲ್ ಆಗಿದೆ ಬ್ರೋ. ಫೈನಲಾಗಿ ಆ ದೇವಸ್ಥಾನದ ಪಾರ್ಕಿಂಗ್ಗೆ ಬಂದು ನಾವು ತಲುಪಿದ್ದೀವಿ. ಇಲ್ಲೇ ನಿಮ್ಮ ಗಾಡಿಗಳು ತಂದರೆ ನೀವು ಗಾಡಿಗಳನ್ನ ಹಾಕ್ಬೋದು. ಮತ್ತು ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಕಾಣಿಸ್ತಿದೆ, ಎಲ್ಲ ಕಡೆಯೂ ಇದೇ ಥರ ಹುಲ್ಲು ಗುರು. ಇಲ್ಲಿ ನಿಮ್ಮ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿಕೊಂಡು ಸೀದಾ ಹಾಗೆ ಕೆಳಗಡೆ ಇಳ್ಕೊಂಡು ಹೋಗಬೇಕು. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಹಿಂಗೆ ಕೆಳಗಡೆ ಇಳ್ಕೊಂಡು ಹೋದರೆ ಆ ಗೇಟನ್ನು ದಾಟಬೇಕು, ಅಲ್ಲಿ ಕಾಣಿಸ್ತಿದೆಯಾ, ಆ ಗೇಟನ್ನು ದಾಟಿ ಒಳಗಡೆ ಹೋಗಬೇಕು. ದೇವಸ್ಥಾನದ ಒಳಗೆ ಹಾಗೆ ಹೋಗ್ತಾ ಹೋಗ್ತಾ ಒಂದು ಗುಹೆ ಒಳಗಡೆ ನೀರು 365 ದಿನ ಪೂರ್ತಿನೂ ಗುಹೆ ಒಳಗೆ ನೀರು ಇದ್ದೇ ಇರುತ್ತಂತೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ನೀರಿನೊಳಗೆ ಮೀನುಗಳು ನೋಡಿ, ಫುಲ್ಲು ಮಂಡಿ ಗಂಟ ಬರುತ್ತೆ ಗುರು. ಇಲ್ಲಂತೂ ನೀರು ಫುಲ್ಲು ಕೋಲ್ಡ್ ಇದೆ. ಈ ಗುಹೆ ನೀವೇನು ನೋಡಿದ್ರಿ, ಗುಹೆ ಒಳಗಿಂದ ನಾವು ಹೋದರೆ ಶಿವಲಿಂಗ ನಮಗೆ ಕಾಣಿಸುತ್ತೆ. ಶಿವಲಿಂಗನ ನಾವು ದರ್ಶನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ನೀರನ್ನು ದಾಟ್ಕೊಂಡು ಹೋಗ್ಬೇಕಲ್ಲ. ಈ ನೀರಿನೊಳಗೆ ಮೀನುಗಳು ಇದ್ದಾವೆ ನೋಡಿ, ದೇವ್ರ ಮೀನುಗಳಿದ್ದಾವೆ. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ ಕರೆಕ್ಟಾಗಿ? ಇಲ್ಲೆಲ್ಲ ಮೀನುಗಳಿದ್ದಾವೆ. ಹಂಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಶಿವಲಿಂಗ ಶಿವನ ದರ್ಶನ ಮಾಡಿಕೊಂಡು ನಾವು ಇವಾಗ ತಾನೇ ಆಚೆ ಬಂದ್ವಿ. ನೀವೇನಾದರೂ ಈ ಕಡೆ ಬಂದರೆ ಒಂದು ಸತಿ ದರ್ಶನ ಮಾಡ್ಕೊಂಡೋಗಿ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಟೈಮಿಗ ಕರೆಕ್ಟಾಗಿ 4 ಗಂಟೆ ಆಗಿದೆ. ನಮಗಿಲ್ಲಿ ಪ್ರಸಾದ ಸಹ ಸಿಗುತ್ತಂತೆ. ಪ್ರಸಾದದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಮತ್ತು ಒಂದು ಪಲ್ಯ ಕೊಟ್ಟಿದ್ದಾರೆ. ಶಿವ ಫಸ್ಟ್ ನಿಮಗೆ.
ದೇವರ ದರ್ಶನನ ಮಾಡಿಕೊಂಡು ಪ್ರಸಾದನ ತಿನ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಶಿವ ಅಂತ ಹೋಗ್ತಾ ಇದ್ದೀವಿ. ಏನೋ ಒಂಥರ ಖುಷಿ ಆಗುತ್ತೆ ಗುರು ಈ ರೋಡಲ್ಲಿ ಹೋಗೋದು. ರೋಡೇನು ಅಷ್ಟೊಂದೇನು ಚೆನ್ನಾಗಿಲ್ಲ, ಪೂರ್ತಿ ಅಕ್ಕಪಕ್ಕ ಗಿಡ ಮರಗಳು. ಇದು ಕಾಡಿನ ಒಳಗಡೆ ಇರೋದು ದೇವಸ್ಥಾನ. ಅದಕ್ಕೆ ಇಲ್ಲೇನಾದರೂ ಬಂದರೆ ಮನಸ್ಸಿಗೆ ಫುಲ್ಲು ಶಾಂತಿ ಸಿಕ್ಬಿಡುತ್ತೆ. ಇದು ನೋಡಿ ಯಾವ ಥರ ಇದೆ ಅಂತ ವ್ಯೂ. ಫುಲ್ ಇದೆಲ್ಲ ಖಾಲಿ ಜಾಗ. ಇದೇ ಸಂಜು ಬ್ರೋ ಮನೆ. ಸಂಜು ಬ್ರೋ ಮನೇಲಿ ನಾವು 2 ದಿನ ಇರ್ತೀವಿ. ಈ ಮನೆ ಹಿಂದ್ಗಡೆ ಹೋದ್ರೇ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ ಇಲ್ಲಿಗೆ ತುಂಬ ಹತ್ರ. ಮತ್ತು ಈ ಮನೆ ಮುಂದ್ಗಡೆ ಬಾವಿ ಇದೆ ನೋಡಿ. ಮನೆ ಮುಂದ್ಗಡೆ ಬಾವಿ ನೋಡಿರೋದು ತೀರಾ ಅಂದರೆ ತೀರಾ ಕಡಿಮೆ. ಈ ಬಾವಿಯ ನೀರಂತೂ ಫುಲ್ಲು ಕ್ಲೀನಾಗಿದೆ. ಈ ಮನೆಗೆ ಪೂರ್ತಿನೂ ಈ ಬಾವಿಯಿಂದನೇ ನೀರು ಸಪ್ಲೈ ಆಗುತ್ತಂತೆ ನೋಡಿ. ಇದು ಧೂಳೆಲ್ಲ ಬೀಳಬಾರ್ದು, ಗಲೀಜೆಲ್ಲ ಬೀಳಬಾರ್ದು, ಕಡ್ಡಿ ಕಸ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ರಕ್ಷಣೆ ಥರ ಮಾಡಿದರೆ ನೋಡಿ. ಬಾವಿ ಒಳಗಡೆ ನೀರಿದೆ, ಫುಲ್ಲು ಕ್ಲಿಯರ್ ವಾಟ್ರು. ಬೇಕಂದರೆ ಈ ದಾರದಲ್ಲಿ ಸೇದ್ಕೊಬೋದು. ರೀಸೆಂಟಾಗಿ ತುಳಸಿ ಹಬ್ಬ ಬಂತಲ್ಲ, ತುಳಸಿ ಹಬ್ಬನ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿಯೊಂದು ಮನೆ ಮುಂದೆಗಡೆನೂ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ. ತುಳಸಿ ಹಬ್ಬದ ದಿವಸ ಈ ಥರ 2 ಕಂಬಗಳನ್ನ ನೆಟ್ಟಿ ಅದಕ್ಕೆ ಕಬ್ಬನ್ನು ಹಾಕಿದರೆ ಒಂದು ಚಪ್ರ ಥರ ಮಾಡ್ತಾರೆ. ಚಪ್ರ ಥರ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ. ಈ ತುಳುನಾಡಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಥವಾ ಯಾವುದೇ ಪೂಜೆ ಕಾರ್ಯಗಳಿದ್ರೂ ಇದಂತೂ ಕಂಪಲ್ಸರಿ ಇರಲೇಬೇಕು. ಇದನ್ನು ಬಂದ್ಬಿಟ್ಟು ಅಡಿಕೆ ಹೂವು ಅಂತ ಕರೀತಾರಂತೆ. ಇದು ಅಡಿಕೆ ಮರದಲ್ಲಿ ಬೆಳೆಯುತ್ತೆ. ಸಂಜು ಬ್ರೋ ಮನೆ ಈ ಥರ ಕಾಣಿಸುತ್ತೆ. ಮತ್ತು ಇದೆಲ್ಲ ಸಂಜು ಬ್ರೋ ಊರಂತೂ ಹೆವಿ ಸೈಲೆಂಟು ಗುರು, ಸಖತ್ ಸೈಲೆಂಟು. ರಾತ್ರಿ ಆದರೆ ಸ್ವಲ್ಪ ಭಯ ಆಗುತ್ತೆ ಗುರು, ಒಬ್ರೊಬ್ಬರೇ ಓಡಾಡೋಕ್ಕೆ. ನಮಗೆಲ್ಲ ಭಯ ಆಗುತ್ತೆ, ಇವ್ರಿಗೆಲ್ಲ ಅದು ರೂಢಿ ಆಗಿಬಿಟ್ಟಿದೆ. ಈ ಊರಿನಲ್ಲಿ 60-70 ಮನೆಗಳಿದಾವಂತೆ. ಆದ್ರೂ ಸಖತ್ ಸೈಲೆಂಟು ಗುರು, ಯಾರು ಏನು ಮಾತಾಡಲ್ಲ. ಜಾಸ್ತಿ ಜನ ಓಡಾಡೋದೇ ಇಲ್ಲ. ಅಲ್ಲಿ ಮಾತ್ರ ಓಡಾಡ್ತವ್ರು ಜನ, ಇಲ್ಲಿ ಯಾರು ಓಡಾಡೋದೇ ಇಲ್ಲ. ಏನಾದರೂ ಬೇಕು ಅಂದರೆ ಈ ಕಡೆ ಸಿಟಿ ಕಡೆ ಹೋಗಬೇಕು. ಸಿಟಿ ಕಡೆ ಹೋಗೋಕ್ಕೆ ಮಾತ್ರ ಗಾಡಿಗಳು ಅವಾಗವಾಗ ಓಡಾಡ್ತಾ ಇರ್ತವೆ.